ವೀಕ್ಷಕರೇ, ಇಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಹೊಸಕೆರೆಹಳ್ಳಿ ವಾರ್ಡ್ನಲ್ಲಿ ಆಯೋಜಿಸಲಾಗಿದ್ದ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು, ಸಂಸದರಾದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ಹಾಗೂ ಹೊಸಕೆರೆಹಳ್ಳಿ ವಾರ್ಡ್ನ ಬಿಜೆಪಿ ಮುಖಂಡರಾದ ಎಂ. ಸುಬ್ರಹ್ಮಣ್ಯರವರು ಹಾಗೂ ಎಲ್ಲಾ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ 5,000 ಜನಗಳಿಗೆ ಎಳ್ಳು, ಬೆಲ್ಲ ಹಾಗೂ ಕಬ್ಬು, ಅವರೆಕಾಯಿ ವಿತರಣೆ ಮಾಡಲಾಯಿತು. ನೂರ 44 ವರ್ಷಕ್ಕೊಂದ್ಸರಿ ಇವತ್ತು ಕುಂಭಮೇಳ ನಡೀತಾ ಇದೆ. ಎಲ್ಲಿ? ಅಯೋಧ್ಯೆ ಹತ್ರ ಕುಂಭಮೇಳ ನಡೀತಾ ಇದೆ. 144 ವರ್ಷಕ್ಕೊಂದ್ಸರಿ. ಯೋಗಿ ಆದಿತ್ಯನಾಥ್ ಅವರು, ನರೇಂದ್ರ ಮೋದಿಯವರ ಬಲಗೈ, ಅವರು ಇವತ್ತು 40 ಕೋಟಿ ಜನ, 40, ನಮ್ಮ ಇಡೀ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ? 1 ಕೋಟಿ ಜನ ಇದ್ದಾರೆ. ಇಡೀ ಬೆಂಗಳೂರು 1 ಕೋಟಿ ಜನ ಒಂದು ಕಡೆ ಸೇರಿದ್ರೆ ಹೆಂಗಿರ್ಬೋದು ಲೆಕ್ಕ ಹಾಕೊಳ್ಳಿ. ಅಂಥದ್ದು 40 ಕೋಟಿ ಜನ ಇವತ್ತು ಸ್ನಾನ ಮಾಡ್ತಾ ಇದ್ದಾರೆ. ಈ ಪೂರ್ಣಚಂದ್ರ ಬಂದಿದೆಯಲ್ಲ, ಈಗೆಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಗಂಗಾ ನದಿಯ ತಟದಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡ್ತಾ ಇದ್ದಾರೆ. ಇವತ್ತೇನು ಪವಿತ್ರ ಅಂತ ಹೇಳಿದ್ರೆ, ಈ ಸಮುದ್ರ ಮಂಥನ ಆಗುವಾಗ ಅವಾಗ ಸಮುದ್ರ ಕಡಿತಾರಲ್ಲ, ಆ ಅಮೃತ ಬರುತ್ತಲ್ಲ, ಆ ಅಮೃತನ ಲಕ್ಷ್ಮಿ ಎತ್ಕೊಂಡು ಹೋಗುವಾಗ 3 ಹನಿ 3 ಕಡೆ ಬಿದ್ದುಬಿಡುತ್ತೆ. ಆ ಬಿದ್ದ ಸ್ಥಳಕ್ಕೆ ಇವತ್ತು ಕುಂಭಮೇಳ ನಡೀತಾ ಇರೋದು. ಅದಕ್ಕೆ ಹೋಗಿ ಎಲ್ಲ ಸ್ನಾನ ಮಾಡ್ತಾರೆ. ಆ ಅಮೃತ ಬಿದ್ದಿದೆ, ಒಳ್ಳೇದಾಗುತ್ತೆ ನಮ್ಮ ಜೀವನದಲ್ಲಿ ಅಂತ ಹೇಳಿ ಸ್ನಾನ ಮಾಡುತ್ತೆ. ನಮ್ಮ ಕೈಲಿ ಅಲ್ಲಿ ಹೋಗೋಕ್ಕೆ ಆಗಲ್ಲ. ನಮ್ಮ ಕರ್ನಾಟಕದಿಂದನೂ ಲಕ್ಷಾಂತರ ಜನ ಹೋಗಿದ್ದಾರೆ. ಎಲ್ಲ ಟ್ರೈನ್ಗಳಲ್ಲಿ ಹೋಗಿದ್ದಾರೆ. ನಮ್ಮ ರಿಲೇಷನ್, ನಮ್ಮ ಸಿಸ್ಟರು ಒಬ್ಬರು ಹೋಗಿದ್ದಾರೆ. ಯಾಕಮ್ಮ ರಶಲ್ಲಿ ಹೋಗ್ತೀಯ ಅಂತ, ಇಲ್ಲ ನಾನು ಹೋಗ್ತೀನಿ ಅಂತೇಳಿ ನಮ್ಮ ಸಿಸ್ಟರು ಒಬ್ಬರು ಹೋಗಿದ್ದಾರೆ ಇವತ್ತು. ಅಂದರೆ ಇವತ್ತು ಒಂದು ಪುಣ್ಯದ ದಿನ ನಾವೆಲ್ಲರೂ ಕೂಡ ಇಲ್ಲಿ ಹೊಸಕೆರೆಹಳ್ಳಿಯಲ್ಲಿ ಸೇರಿದ್ದೀವಿ. ಅದು ನಮ್ಮೆಲ್ಲ ವೇದಿಕೆ ಮೇಲೆ ನಮ್ಮ ಮುಖಂಡರುಗಳೆಲ್ಲ ಘಟಾನುಘಟಿ ಎಲ್ಲ ಬಲಭೀಮರು ಎಲ್ಲರೂ ಕೂಡ ಕೂತಿದ್ದಾರೆ. ಎಲ್ಲ ಬಲಭೀಮರು. ನಮ್ಮ ಕೆಂಪೇಗೌಡರು ಬರ್ತಾರೆ, ಇನ್ನೇನು ಅವರು ಬರಬೇಕು. ಕೆಂಪೇಗೌಡರು, ನಮ್ಮ ಚೋಳರಾಜ್ ಅವರು, ನಮ್ಮ ಮಾಜಿ ಕಾರ್ಪೊರೇಟ್ರು ಲಕ್ಷ್ಮೀಕಾಂತ್ ಅವರು, ನಮ್ಮ ಕಾರ್ಪೊರೇಟ್ರಾಗಿ ಕೆಲಸ ಮಾಡಿದವರು, ನಮ್ಮ ಶರತ್ ಅವರು, ರವಿ ಅವರು, ಶ್ರೀನಿವಾಸ್ ಅವರು, ನಮ್ಮ ಮಂಡಲ ಅಧ್ಯಕ್ಷರು ಸುಬ್ರಹ್ಮಣ್ಯ, ನಮ್ಮ ಹನುಮಂತರಾಯಿ ಸುಬ್ರಹ್ಮಣ್ಯವರು ಈ ಕಾರ್ಯಕ್ರಮದ ರೂವಾರಿಯಾಗಿದ್ದಾರೆ. ನಮ್ಮ ಕೇಶವ, ವಿಶ್ವನಾಥ್, ಡಿಸೋಜಾ ಅವರು, ಸೌಭಾಗ್ಯಮ್ಮ ಅವರು, ನಮ್ಮ ಸುಬ್ರಹಳ್ಳಿ ಇಲ್ಲೇ ಇದೆ ಹಾಡುಗಾರಿಕೆ ಸಬ್ನಹಳ್ಳಿ, ಕೇಶವ, ಎಲ್ಲ ಇನ್ಯಾರು, ರಾಜು, ಎಲ್ಲರೂ ಇದ್ದೀರಲ್ಲ. ನಮ್ಮ ಹನುಮಂತರಾಯಪ್ಪರವರು ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದ್ದೀರಾ. ನೀವೆಲ್ಲ ಒಂದೇ ಥರ ಕಲರ್ ಸೀರೆ ಉಟ್ಕೊಂಡು ನೀವೆಲ್ಲ ಕಾರ್ಯಕರ್ತರೆಲ್ಲ ನಿಮ್ಮ ಜವಾಬ್ದಾರಿ ಜಾಸ್ತಿ. ಈಗ ನಾನು ಕೆಳಗಡೆ ಕೂತ ತಕ್ಷಣ ಅವರಿಗೆಲ್ಲ ನೀಟಾಗಿ ಅವರೆಲ್ಲರಿಗೂ ವಿತರಣೆಯನ್ನು ಮಾಡಬೇಕು. ಅವರೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಬ್ಬರಿಗೂ ಮಿಸ್ ಆಗಬಾರ್ದು. ಆ ರೀತಿ ಕೊಡ್ತಾರೆ. ಯಾರು ನುಗ್ಗೋದು ಆ ಥರದ್ದು ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ನಾನು ಕೂತಿರ್ತೀನಿ ಕೆಳಗಡೆ,
ಪ್ರತಿಯೊಬ್ಬರಿಗೂ ಸಿಗುತ್ತೆ. ಒಬ್ಬರಿಗೂ ಮಿಸ್ ಆಗಲ್ಲ. ಎಕ್ಸಸ್ ತಂದಿದ್ದೀರಿ, ಇನ್ನೂ 1,000 ಎಕ್ಸಸ್ ಇದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಅದನ್ನು ನೋಡೋಣ, ನಾಳೆ ಬೇರೆ ಕಡೆ ಅದನ್ನು ಕೊಡೋಣ. ಎಲ್ಲರಿಗೂ 2025ರ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ಒಂದು ಪುಣ್ಯದ ದಿನ. ನಮ್ಮ ಹೊಸಕೇರಳ್ಳಿಯ ಪ್ರತಿಯೊಬ್ಬರು, ನಮ್ಮ ಅಣ್ಣ ತಮ್ಮಂದರು, ಅಕ್ಕಂಗಿದರು ಎಲ್ಲ ನನ್ನ ಜೊತೆ ನಿಮ್ಮ ಮನೆ ಮಗ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡೋದಕ್ಕೆ ದಾರಿ ಮಾಡಿಕೊಟ್ಟು ಇಷ್ಟು ಜನಸಂಖ್ಯೆಯಲ್ಲಿ ಸಾವಿರಾರು ಜನ ಸೇರಿ ಒಂದು ಜಾತ್ರೆನೇ ನಡೀತಾ ಇದೆ ಇವತ್ತು. ಇದಕ್ಕೆಲ್ಲ ಕಾರಣ ಮೊದಲನೇದಾಗಿ ಅಶೋಕಣ್ಣನವರ ನೇತೃತ್ವ, ಅವರ ಆಶೀರ್ವಾದ ಇಲ್ಲದೆ ಹೆಂಗೆ ನಾವು 7 ಕೊಂಡಲವಾಡ ಅಂದರೆ 7 ಬೆಟ್ಟದ ಒಡೆಯ ವೆಂಕಟರಮಣ ಸ್ವಾಮಿ ಅಂತೀವೋ, 7 ಬಾರಿ ಸತತವಾಗಿ ಗೆದ್ದಿರುವಂತಹ ನಮ್ಮ MLA ಇದ್ರೆ ಅದು ಆರ್ ಅಶೋಕಣ್ಣನವರು. ಅವರ ಆಶೀರ್ವಾದ ಯಾರ ಮೇಲೆ ಇರುತ್ತೋ ಅವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ. ಈ ಕಾರ್ಯಕ್ರಮಕ್ಕೆ ನಾನು ಖರ್ಚು ಮಾಡಿರ್ಬೋದು, ಆದರೆ ಎಲ್ಲದಕ್ಕೂ ಕಾರಣ ನಮ್ಮ ಲೀಡರ್ಗಳು, ನಮ್ಮ ನಾಯಕರು. ಮೊದಲನೇದಾಗಿ ನಮ್ಮ ಚೋಳರಾಜಣ್ಣವರು. ಕೆಲಸ ಅಂತ ಕೊಟ್ಟರೆ ಅವ್ರಿಗೆ ನಿಷ್ಠೆ ಒಂದೇ ಗೊತ್ತು, ನೇರ ದಿಟ್ಟ ಆದಂಥ ಒಂದು ಮನಸ್ಥಿತಿ ಉಳಿದಿರುವಂಥ ನಮ್ಮ ಚೋಳರಾಜಣ್ಣನವರು, ಹನುಮಂತರಾಯಪ್ಪನವರು, ಕೇಶವಣ್ಣನವರು, ಶ್ರೀನಿವಾಸ್ ಅವರು, ನಮ್ಮ ಮೆಚ್ಚಿನ ನಮ್ಮ ಪ್ರೀತಿಯ ಆದ ವಿಶ್ವಣ್ಣನವರು, ರಾಮಯ್ಯನವರು, ಆಮೇಲೆ ನಮಗೆ ಸ್ಫೂರ್ತಿ ಆಗಿರುವಂತಹ ನಮ್ಮ ರವಿಯಣ್ಣನವರು, ಎಲ್ಲರೂ ಕೂಡ ನಮ್ಮ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮ ಶರತ್ತಣ್ಣನವರು ಇವತ್ತು ಬೆಳಗ್ಗೆಯಿಂದ ನಮ್ಮ ಜೊತೆ ಇದು ನಮ್ಮನೆ ಕಾರ್ಯಕ್ರಮ ಅಂತ ಹೇಳಿ ನಿಂತು ಅವ್ರ ಪಾಡಿಗೆ ಅವರು ಏನು ಮಾಡಬೇಕು ಕರ್ತವ್ಯನ ನಿಷ್ಠೆಯಿಂದ ಮಾಡಿಕೊಂಡು ನಮಗೆ ಇಷ್ಟು ಮಾದರಿಯಾಗಿ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಶರತ್ತಣ್ಣನವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಭಾಗಕ್ಕೆ ಲಕ್ಷ್ಮೀಕಾಂತಣ್ಣನವರು ಒಬ್ಬರು ನಾಯಕರು ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಶೀರ್ವಾದ ಮಾಡಿರೋದು ಭಾಳ ಖುಷಿ ಪಡ್ತೀನಿ. ಹೀಗೆ ಕೊನೆಯದಾಗಿ ನಮ್ಮ ಅಶೋಕಣ್ಣನವರು ಈ ಪದ್ಮನಾಭರ ಕ್ಷೇತ್ರದಲ್ಲಿ, ಅದು ಹೊಸಕೇರಳ್ಳಿ ಅಂದರೆ ಅವ್ರಿಗೆ ಪ್ರೀತಿಯ ಕ್ಷೇತ್ರ. ಆ ಹೊಸಕೇರಳ್ಳಿಯವ್ರು ಅಂದರೆ ನಮಗೆ ಭಾಳ ಪ್ರೀತಿ. ಒಂದ್ಸರಿ ಅವ್ರ ಆಫೀಸ್ಗೆ ಹೋದ್ರೆ ಸಾಕು, ಹೊಸಕೇರಳ್ಳಿ ಬಂದ್ರಪ್ಪ, ನೀವು ಮುಂದೆ ಕೂತ್ಕೊಂಡ್ರಪ್ಪ, ಬನ್ನಿ ಕಾಫಿ ಟೀ ಕುಡೀರಿ. ಇಲ್ಲಿವರೆಗೂ ಯಾವ ನಾಯಕರು ನಾನು ಕಂಡಂತೆ, ಅಂದರೆ ನನಗಿರುವಂಥ ಒಂದು ಸಣ್ಣ ಅನುಭವದಲ್ಲಿ ಆ ಮಹಾನ್ ನಾಯಕನ ನಾವು ಆಶೀರ್ವಾದವಾಗಿ ಪದ್ಮನಾಭದಲ್ಲಿ ವಿರೋಧ ಪಕ್ಷ ನಾಯಕರಾಗಿ ನಮ್ಮ ಇಡೀ ಕರ್ನಾಟಕಕ್ಕೆ ಪಡೆದಿರೋದು ನಮ್ಮ ಹೆಮ್ಮೆಯ ಒಂದೇ ಅಲ್ಲ, ನಮ್ಮ ಅದೃಷ್ಟಕರವಾದದ್ದು. ಅದಕ್ಕೆ ಈ ಸಂಕ್ರಾಂತಿ, ಈ 2025 ಮೊದಲನೇ ಹಬ್ಬ ಎಲ್ಲರಿಗೂ ಶುಭ ತರಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಅಶೋಕಣ್ಣನವರಿಗೆ ಮತ ಹಾಕಿದಂಥ ಪ್ರತಿಯೊಬ್ಬರು ಕೂಡ ಚೆನ್ನಾಗಿರ್ಬೇಕು ಅಂತ ಇಷ್ಟಪಟ್ಟು ಅವ್ರು ಈ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಮಗೆಲ್ಲ ಪ್ರೋತ್ಸಾಹಿಸಿ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದನ್ನ ಕೂಡಿಸಿ ಬಿಟ್ಟಂತಹ ಒಬ್ಬ ನಾಯಕ ಇದ್ರೆ ಅಶೋಕಣ್ಣ. ಇವತ್ತು ನಮ್ಮ ನಾಯಕರು ಎಲ್ಲೆಲ್ಲೂ ಯಾವ ವಾರ್ಡಲ್ಲಿ ನೋಡಿದ್ರು ಒಬ್ರು ಇಬ್ರು 3 ಜನ ನಾಯಕರಿದ್ರೆ ನಮ್ಮ ವಾರ್ಡಲ್ಲಿ ಪ್ರತಿ ಒಬ್ರು ಕಾರ್ಯಕರ್ತರು ನಾಯಕರೇ. ಅದಕ್ಕೆಲ್ಲ ಮುಖಂಡರಾಗಿ ಕೂತಿರುವಂಥ ಸ್ಟೇಜ್ ಮೇಲೆ ನಮ್ಮ ಕೇಶವಣ್ಣವರು ಎಲ್ಲರೂ ಮುಖಂಡ ನಾಯಕರುಗಳು. ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇದೆ. ನಾವೆಲ್ಲರೂ ಸೇರಿ ಇಡೀ ಹೊಸಕೇರಳ್ಳಿಗೆ ಯಾವುದೇ ತೊಂದರೆ ಇಲ್ದಂಗೆ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಜವಾಬ್ದಾರಿ ಹೊತ್ಕೊಂಡಿದ್ದೀವಿ. ಅವರ ಕೆಳಗಡೆ ನಾನು ಒಂದು ಸಣ್ಣ ಎಲೆಮರೆಕಾಯಾಗಿ ಬೆಳೆಯೋದಕ್ಕೆ ಭಾಳ ಇಷ್ಟಪಡ್ತೀನಿ. ಅದಕ್ಕಾಗಿ ನಿಮ್ಮೆಲ್ಲ ಆಶೀರ್ವಾದ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಒಂದು ಸೆಕೆಂಡ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ.